ನಮಸ್ಕಾರ. ಬೈಬಲ್ನ ಕೊನೆಯ ಪುಸ್ತಕವಾದ ಪ್ರಕಟಣೆಯಲ್ಲಿ ಒಂದು ದೊಡ್ಡ ರಹಸ್ಯ ಅಡಗಿದೆ. ಅದು ಶತಮಾನಗಳಿಂದ ವಿದ್ವಾಂಸರನ್ನ, ನಂಬಿಕೆಯುಳ್ಳವರನ್ನ ಎಲ್ಲರನ್ನೂ ಕಾಡ್ತಾನೇ ಇದೆ. ಅದೇ 1,44,000 ಜನರ ರಹಸ್ಯ. ಹಾಗಾದ್ರೆ ಯಾರು ಈ ಜನರು? ಬನ್ನಿ ಈ ಒಗಟನ್ನ ಒಟ್ಟಿಗೆ ಬಿಡ್ಸೋಣ. 1,44,000 ಇದೊಂದು ಕೇವಲ ನಂಬರ್ ಅಷ್ಟೇ ಅಲ್ಲ. ಇದರ ಹಿಂದೆ ಶತಮಾನಗಳ ಚರ್ಚೆ, ಕುತೂಹಲ ಎಲ್ಲವೂ ಇದೆ. ಏನಿದೆಲ್ಲ ವಿಶೇಷತೆ ಅಂದ್ರೆ, ಧರ್ಮಗ್ರಂಥ ಹೇಳೋ ಪ್ರಕಾರ ಇವರೊಂದು ಸಾಮಾನ್ಯ ಗುಂಪಲ್ಲ, ಬದಲಾಗಿ ಯುಗದ ಅಂತ್ಯದಲ್ಲಿ ಒಂದು ನಿರ್ಣಾಯಕ ಪಾತ್ರ ವಹಿಸೋದಕ್ಕೆ ಅಂತಾನೆ ಆಯ್ಕೆಯಾದವರು. ಸರಿ, ಇಲ್ಲಿಂದ ಕಥೆ ಇನ್ನೂ ರೋಚಕವಾಗುತ್ತೆ. ಇವರ ಅಂತಿಮ ಭವಿಷ್ಯ ಏನು ಅನ್ನೋದೇ ದೊಡ್ಡ ದೇವತಾಶಾಸ್ತ್ರದ ಚರ್ಚೆಯ ಕೇಂದ್ರಬಿಂದು. ಇವರು ಸಾವನ್ನೇ ಗೆದ್ದು ಸ್ವರ್ಗಕ್ಕೆ ಹೋಗ್ತಾರಾ, ಅಥವಾ ತಮ್ಮ ನಂಬಿಕೆಗೋಸ್ಕರ ಪ್ರಾಣವನ್ನೇ ಕೊಟ್ಟು ಹುತಾತ್ಮರಾಗ್ತಾರಾ? ಈ ದೊಡ್ಡ ರಹಸ್ಯವನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಮೊದಲು ಕಥೆಯ ಪಾತ್ರಗಳನ್ನ ಮತ್ತು ಅದರ ಸಮಯವನ್ನ ಸರಿಯಾಗಿ ತಿಳ್ಕೋಬೇಕು. ಬನ್ನಿ, ಈ ಪ್ರವಾದನೆಯಲ್ಲಿ ಬರುವ ಪ್ರಮುಖ ಪಾತ್ರಧಾರಿಗಳು ಯಾರು ಮತ್ತು ಇದು ಯಾವ ಕಾಲಘಟ್ಟದಲ್ಲಿ ನಡೆಯುತ್ತೆ ಅಂತ ನೋಡೋಣ. ಈ ಪ್ರವಾದನೆಯಲ್ಲಿ ನಡೆಯುವ ಎಲ್ಲಾ ಘಟನೆಗಳು ಒಂದು ನಿರ್ದಿಷ್ಟ ಸಮಯದೊಳಗೆ ನಡೆಯುತ್ತೆ. ಅದು 1260 ದಿನಗಳು, ಅಂದ್ರೆ 42 ತಿಂಗಳುಗಳು. ಇದನ್ನ ಮೊದಲ ಅರ್ಧವಾರ ಅಂತನೂ ಕರೀತಾರೆ. ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಟೈಮ್ಲೈನ್ ತುಂಬಾನೇ ಮುಖ್ಯ. ಇಲ್ಲಿ ವಿಷಯ ಇನ್ನೂ ಆಳವಾಗತ್ತೆ ನೋಡಿ. ಈ 144,000 ಜನರನ್ನ ದೇವರ ಮುದ್ರೆ ಹಾಕಿದ ಸೇವಕರು ಅಂತ ಮಾತ್ರ ಹೇಳಿಲ್ಲ, ಬದಲಾಗಿ ಇವರನ್ನ ಇಬ್ಬರು ಸಾಕ್ಷಿಗಳು ಅಂತಾನೋ ಸಾಂಕೇತಿಕವಾಗಿ ಕರೆಯಲಾಗಿದೆ. ಈ ಇಬ್ಬರು ಸಾಕ್ಷಿಗಳು ಕೂಡ ಪ್ರವಾದನೆಯ ಆ ನಿರ್ಣಾಯಕ ಸಮಯದಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸ್ತಾರೆ. ಸರಿ, ಕಥೆಯಲ್ಲಿ ಹೀರೋಗಳಿದ್ರೆ ವಿಲನ್ ಕೂಡ ಇರಲೇಬೇಕಲ್ವಾ? ಈ ಪ್ರವಾದನೆಯಲ್ಲಿ ಆ ವಿಲನ್ ಪಾತ್ರವನ್ನ ವಹಿಸೋದೆ ಮೃಗ ಅಂತ ಕರೆಯಲಾಗುವ ಒಂದು ಭಯಾನಕ ಶಕ್ತಿ. ಹಾಗಾದ್ರೆ ಈ ಒಗಟಿನ ಮೂಲ ಎಲ್ಲಿದೆ? ಯಾಕೆ ಇಷ್ಟೊಂದು ಗೊಂದಲ? ಅದಕ್ಕೆ ಕಾರಣ ಧರ್ಮಗ್ರಂಥದಲ್ಲಿ ಬರುವ 2 ಬೇರೆ ಬೇರೆ ವಾಕ್ಯಗಳು. ನೋಡಕ್ಕೆ ಎರಡೂ ಒಂದಕ್ಕೊಂದು ವಿರುದ್ಧವಾಗಿವೆ. ಒಂದು ಕಡೆ ಗ್ರಂಥ ಸ್ಪಷ್ಟವಾಗಿ ಹೇಳುತ್ತೆ ಇವರಿಗೆ ದೈವಿಕ ರಕ್ಷಣೆ ಇದೆ ಅಂತ. ಅಂದ್ರೆ ಇವರ ಹಣೆ ಮೇಲಿರುವ ದೇವರ ಮುದ್ರೆಯೇ ಇವರಿಗೆ ಒಂದು ರೀತಿ ರಕ್ಷಾಕವಚ. ಜಗತ್ತಿಗೆ ಎಷ್ಟೇ ಹಾನಿಯಾದ್ರೂ ಇವರಿಗೆ ಏನೂ ಆಗಲ್ಲ ಅನ್ನೋ ಥರ ಇದೆ. ಆದ್ರೆ ಇಲ್ಲೇ ನೋಡಿ, ಕಥೆಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಗೋದು. ಇನ್ನೊಂದು ಕಡೆ ಗ್ರಂಥ ಏನ್ ಹೇಳುತ್ತೆ ಅಂದ್ರೆ, ಇವರ ಕೆಲಸ ಮುಗಿದ್ಮೇಲೆ ಇದೇ ಮೃಗ ಬಂದು ಇವರ ಮೇಲೆ ದಾಳಿ ಮಾಡಿ ಇವ್ರನ್ನ ಸೋಲ್ಸಿ ಕೊಂದ್ಹಾಕುತ್ತೆ ಅಂತ. ಈಗ ಹೇಳಿ, ಗೊಂದಲ ಆಗಲ್ವಾ? ನೋಡಿದ್ರಲ್ಲ, ವಿರೋಧಾಭಾಸ ಇಲ್ಲೇ ಇರೋದು. ಒಂದು ಕಡೆ ದೈವಿಕ ರಕ್ಷಣೆ, ಇನ್ನೊಂದು ಕಡೆ ಸಾವು ನಿಶ್ಚಿತ ಅನ್ನೋ ಭವಿಷ್ಯ. ಈ ಗೊಂದಲದಿಂದಲೇ ಅವರ ಅಂತಿಮ ಭವಿಷ್ಯದ ಬಗ್ಗೆ 3 ಮುಖ್ಯ ಸಿದ್ಧಾಂತಗಳು ಹುಟ್ಟಿಕೊಂಡಿವೆ. ಬನ್ನಿ, ಮೊದಲನೇ ವಾದ ಏನ್ ಹೇಳುತ್ತೆ ಅಂತ ನೋಡೋಣ. ಮೊದಲನೇ ವಾದದ ಪ್ರಕಾರ ಈ 144,000 ಜನರಿಗೆ ಸಾವೇ ಬರೋದಿಲ್ಲ. ಯಾಕಂದ್ರೆ ಅವರಿಗೆ ದೇವರ ರಕ್ಷಣೆ ಇದೆ. ಬದಲಾಗಿ ಅವರ ಭವಿಷ್ಯವೇ ಬೇರೆ ರೀತಿ ಇರುತ್ತೆ. ಈ ವಾದದ ಹಿಂದಿನ ಲಾಜಿಕ್ ತುಂಬಾ ಸಿಂಪಲ್. ಅವರಿಗೆ ಹಾನಿ ಮಾಡೋಕ್ಕಾಗಲ್ಲ ಅಂದ್ರೆ ಅವರು ಸಾಯೋಕ್ಕೂ ಸಾಧ್ಯವಿಲ್ಲ ಅಲ್ವಾ? ಹಾಗಾಗಿ ಅವರಿಗೆ ಪುನರುತ್ಥಾನದ ಅಗತ್ಯವೇ ಇಲ್ಲ. ಬದಲಿಗೆ ಅವರು ಬದುಕಿರುವಾಗಲೇ ಸಾಮಾನ್ಯ ದೇಹದಿಂದ ಆಧ್ಯಾತ್ಮಿಕ ದೇಹಕ್ಕೆ ಅದ್ಭುತವಾಗಿ ರೂಪಾಂತರಗೊಳ್ತಾರೆ ಅನ್ನೋದು ಈ ವಾದದ ತಿರುಳು. ಈಗ ಎರಡನೇ ವಾದವನ್ನ ನೋಡೋಣ. ಈ ವಾದದ ಪ್ರಕಾರ ಗ್ರಂಥದಲ್ಲಿ ಹೇಳಿದ ಹಾಗೆ ಅವರ ಸಾವು ಖಂಡಿತ ಆಗುತ್ತೆ. ಅವರನ್ನ ಹುತಾತ್ಮರು ಅಂತ ಪರಿಗಣಿಸಲಾಗುತ್ತೆ. ಈ ವಾದದವರು ಗ್ರಂಥದಲ್ಲಿ ಹೇಳಿದ್ದನ್ನ ನೇರವಾಗಿ ಅರ್ಥೈಸ್ಕೊಳ್ತಾರೆ. ಅಂದ್ರೆ 1,44,000 ಜನರು 1,260 ದಿನಗಳ ಕಾಲ ತಮ್ಮ ಕೆಲಸ ಮಾಡ್ತಾರೆ. ಆಮೇಲೆ ಭವಿಷ್ಯ ನುಡಿದಂತೆ ಮೃಗ ಬಂದು ಅವರನ್ನ ಕೊಲ್ಲುತ್ತೆ. ಅವರ ದೇಹಗಳು 3.5 ದಿನಗಳ ಕಾಲ ಸಾಕ್ಷಿಯಾಗಿ ಬಿದ್ದಿರ್ತವೆ. ಆಮೇಲೆ ದೇವರು ಅವರನ್ನ ಮತ್ತೆ ಬದುಕಿಸಿ ಸ್ವರ್ಗಕ್ಕೆ ಕರೆಸ್ಕೊಳ್ತಾನೆ. ಈ ವಾದದ ಪ್ರಕಾರ ಅವರ ಸಾವಿನ ಬಗ್ಗೆ ಹೇಳಿರುವ ಭವಿಷ್ಯ ನಿಜವಾಗ್ಲೇ ಬೇಕು, ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸರಿ, ಈಗ 3ನೇ ವಾದಕ್ಕೆ ಬರೋಣ. ಇದು ಸ್ವಲ್ಪ ವಿಭಿನ್ನ. ಇದೊಂದು ರೀತಿ ಹೈಬ್ರಿಡ್ ಸಿದ್ಧಾಂತ. ಇಲ್ಲಿ ರೂಪಾಂತರ ಮತ್ತು ಪುನರುತ್ಥಾನ ಎರಡೂ ಆಗುತ್ತೆ ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಇದು ಹೇಗೆ ಸಾಧ್ಯ? ಈ 3ನೇ ವಾದವು ಆ 2 ವಿರುದ್ಧವಾದ ವಾಕ್ಯಗಳನ್ನ ಸಮನ್ವಯಗೊಳಿಸೋಕೆ ಪ್ರಯತ್ನಿಸುತ್ತೆ. ಇದರ ಪ್ರಕಾರ 144,000 ಜನರಲ್ಲಿ ಎಲ್ಲರಿಗೂ ಒಂದೇ ರೀತಿ ಆಗಲ್ಲ. ಮೃಗವನ್ನ ಪೂಜಿಸೋಕೆ ಒಪ್ಪದ ಕೆಲವರು ಹುತಾತ್ಮರಾಗಿ ಸಾಯ್ತಾರೆ. ಆದ್ರೆ ಗುಂಪಿನಲ್ಲೇ ಇರುವ ಇನ್ನೂ ಕೆಲವರು ಬದುಕುಳಿದು ಬೇರೆ ಸಂತರನ್ನ ರಕ್ಷಿಸೋ ಕೆಲಸ ಮಾಡ್ತಾರೆ. ಕೊನೆಯಲ್ಲಿ ಏನಾಗತ್ತೆ ಅಂದ್ರೆ, ಸತ್ತವರಿಗೆ ಪುನರುತ್ಥಾನ ಆಗತ್ತೆ, ಬದುಕಿರೋವರು ರೂಪಾಂತರಗೊಳ್ತಾರೆ. ಅಂತಿಮವಾಗಿ ಎಲ್ಲರೂ ಅಮರದೇಹಗಳನ್ನ ಪಡಿತಾರೆ. ಹೀಗೆ 2 ಭವಿಷ್ಯವಾಣಿಗಳು ನಿಜವಾಗತ್ತೆ ಅನ್ನೋದು ಈ ವಾದ.
ಈ ಮೂರನೇ ವಾದವನ್ನ ಬೆಂಬಲಿಸೋರು ಒಂದು ಬಹಳ ಮುಖ್ಯವಾದ ಲಾಜಿಕಲ್ ಪ್ರಶ್ನೆ ಕೇಳ್ತಾರೆ. ಒಂದು ವೇಳೆ 144,000 ಜನರೆಲ್ಲರೂ ಸತ್ತೇ ಹೋದ್ರೆ ಆ ಕೊನೆಯ 3.5 ದಿನಗಳಲ್ಲಿ ಬೇರೆ ಸಂತರನ್ನ ರಕ್ಷಿಸೋರು ಯಾರು? ಅವರನ್ನ ರಕ್ಷಿಸೋಕೆ ಈ ಗುಂಪಿನ ಕೆಲವರಾದ್ರೂ ಬದುಕಿರ್ಲೇಬೇಕಲ್ವಾ ಅನ್ನೋದು ಇವರ ಪ್ರಶ್ನೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ನಮ್ಮ ಮುಂದೆ 3 ದಾರಿಗಳಿವೆ. ಮೊದಲನೇ ವಾದದ ಪ್ರಕಾರ ಎಲ್ಲರೂ ಬದುಕಿರುವಾಗಲೇ ರೂಪಾಂತರಗೊಳ್ಳುತ್ತಾರೆ. ಎರಡನೇ ವಾದದ ಪ್ರಕಾರ ಎಲ್ಲರೂ ಸತ್ತು ನಂತರ ಪುನರುತ್ಥಾನಗೊಳ್ಳುತ್ತಾರೆ. ಮತ್ತು ಮೂರನೇ ವಾದದ ಪ್ರಕಾರ ಕೆಲವರು ಸತ್ತು ಪುನರುತ್ಥಾನಗೊಂಡರೆ ಇನ್ನು ಕೆಲವರು ಬದುಕುಳಿದು ರೂಪಾಂತರಗೊಳ್ಳುತ್ತಾರೆ. ಪ್ರತಿಯೊಂದು ವಾದಕ್ಕೂ ತನ್ನದೇ ಆದ ಬಲವಾದ ಸಾಕ್ಷಿಗಳಿವೆ. ಕೊನೆಯದಾಗಿ ಈ 144,000 ಜನರ ರಹಸ್ಯವು ಪ್ರವಾದನೆಯ ಗ್ರಂಥಗಳು ಎಷ್ಟು ಆಳವಾಗಿ ಎಷ್ಟು ಸಂಕೀರ್ಣವಾಗಿರಬಹುದು ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ. ಇದು ನಮ್ಮೆಲ್ಲರನ್ನೂ ಒಂದು ಆಳವಾದ ಪ್ರಶ್ನೆಯನ್ನ ಕೇಳ್ಕೊಳ್ಳುವಂತೆ ಮಾಡುತ್ತೆ. ಯಾವಾಗ ಪವಿತ್ರ ಗ್ರಂಥಗಳಲ್ಲೇ ಒಂದಕ್ಕೊಂದು ವಿರುದ್ಧವಾದ ಸುಳಿವುಗಳಿರುವ ಒಗಟು ಸಿಗುತ್ತೋ ಆಗ ಆ ಉತ್ತರಕ್ಕಾಗಿ ನಾವು ಮಾಡುವ ಹುಡುಕಾಟ ನಮ್ಮ ನಂಬಿಕೆ ಮತ್ತು ಅರ್ಥೈಸಿಕೊಳ್ಳುವಿಕೆಯ ಬಗ್ಗೆ ನಮಗೇನು ಕಲಿಸುತ್ತೆ. ಈ ಕುತೂಹಲಕಾರಿ ಚರ್ಚೆಯಲ್ಲಿ ಭಾಗಿಯಾದದ್ದಕ್ಕೆ ಧನ್ಯವಾದಗಳು.